ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಡ್ರೈ ಜಾಮೂನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಮಾಮೂಲಿ MTR ಗುಲಾಬ್ ಜಾಮೂನ್ ಪೌಡ್ರ್ ತೊಗೊಂಡಿದ್ದೀನಿ. ಅದನ್ನು ಫ್ರೈ ಮಾಡ್ಕೊಳ್ಳೋಕ್ಕೆ ಡೀಪ್ ಫ್ರೈ ಮಾಡ್ಕೊಳ್ಳೋಕ್ಕೆ ಎಣ್ಣೆ, ಒಂದು ಅರ್ಧ kg ಅಷ್ಟು ಸಕ್ಕರೆ, ಸ್ವಲ್ಪ ಹಾಲು ತೊಗೊಂಡಿದ್ದೀನಿ, ಏಲಕ್ಕಿ ಕಾಯಿ ಒಂದು 4 ತೊಗೊಂಡಿದ್ದೀನಿ. ಒಣ ಕೊಬ್ಬರಿನ ಮೇಲಿರೋ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ನೀಟಾಗಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಇವಾಗ ಕಲಿಸ್ಕೊಳ್ಳೋಣ. ಜಾಮೂನ್ ಪೌಡ್ರನ್ನ ಹಾಕೋತಾ ಇದ್ದೀನಿ. ಈ ಥರ ಒಂದ್ಸರಿ ಮಾಡಿ ನೋಡಿ. ಡ್ರೈ ಜಾಮೂನು ಸೇಮ್ ಬೇಕ್ರಿಯಲ್ಲೆಲ್ಲ ತಂದ್ಕೊತಿರಲ್ಲ ಅದೇ ಥರ ಇರುತ್ತೆ. ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ. ಹಾಲು ಹಾಕ್ಬಿಟ್ಟು ಸ್ಮೂತಾಗಿ ಕಲಿಸ್ಕೋಬೇಕು ಜಾಮೂನ್ ಹಿಟ್ಟನ್ನ. ಸ್ವಲ್ಪನೇ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಬಿಟ್ರೆ ನೀರು ತೆಳ್ಳಾಗ್ಬಿಡ್ತದೆ ಬೇಗ. ಸ್ವಲ್ಪ ನೋಡ್ಕೊಂಡು ಹಾಕ್ಕೋಬೇಕು. ನೋಡಿ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ನೋಡಿ ಹಾಲು ಹಾಕ್ಕೊಂಡು ಸ್ಮೂತಾಗಿ ಕಲಿಸ್ಕೊಳ್ಳಿ. ಜಾಮೂನು ಗಟ್ಟಿ ಬರಲ್ಲ, ಸ್ಮೂತಾಗಿ ಬರುತ್ತೆ. ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ನೀವು ಜಾಮೂನು ಗಟ್ಟಿಗೆ ಬರುತ್ತೆ. ನೋಡಿ ಇವಾಗ ಸ್ವಲ್ಪ ತುಪ್ಪ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಇವಾಗ ಇನ್ನೊಂದು ಸ್ಪೂನ್ ತುಪ್ಪ ಹಾಕಿ ನೀಟಾಗಿ ಕಲಸಿ ಇಟ್ಕೋತಾ ಇದ್ದೀನಿ. ಇವಾಗ ಜಾಮೂನು ಇಟ್ಟು ಕಲಸಿ ಇಟ್ಟಾಯಿತು. ಒಂದು 5 ನಿಮಿಷ ಹಂಗೆ ಇಟ್ಕೊಳ್ಳೋಣ. ಅದನ್ನು ಇಲ್ಲಿ ಪಾಕಕ್ಕೆ ಇಟ್ಕೊಳ್ಳೋಣ. ಸ್ಟವ್ ಆನ್ ಮಾಡ್ಕೊಂಡು ಒಂದು ಪಾತ್ರೆ ಇಟ್ಕೊಂಡು ಇವಾಗ ಅರ್ಧ kg ಅಷ್ಟು ಒಂದು ಕಪ್ಪಷ್ಟು ಆಗೈತೆ ದೊಡ್ಡ ಕಪ್ಪಲ್ಲಿ, ಅದನ್ನು ಹಾಕ್ಕೊಂಡಿದ್ದೀನಿ. ಅದೇ ಕಪ್ಪಿನ ಅಳತೆಯಲ್ಲಿ ನೀರು ಹಾಕ್ಕೋಬೇಕು. ನೀವು ಜಾಸ್ತಿ ಹಾಕ್ಕೋಬೇಡಿ. ಸಕ್ಕರೆ ಎಷ್ಟು ತೊಗೊಂಡಿದ್ದೀವಿ ಅಷ್ಟು ನೀರು ಹಾಕ್ಕೋಬೇಕು. ಒಂದು 5 ನಿಮಿಷ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸಕ್ಕರೆ ಕರಗಲಿ ಅಂತ. ಇವಾಗ ಸಕ್ಕರೆ ಕರ್ಗೋ ಗಂಟ ಇದನ್ನು ಕೊಬ್ಬರಿನ ಪೌಡ್ರ್ ಮಾಡ್ಕೋಬೇಕು. ಅದನ್ನು ಸಣ್ಣದಾಗಿ ಕಟ್ ಮಾಡಿ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡಿದ್ದೀನಿ, ಕೊಬ್ಬರಿ ಪೌಡ್ರು. ನೀವು ಬೇಕಾದ್ರೆ ಅಂಗಡಿಲೇ ತಂದ್ಕೋಬೋದು, ಇನ್ಸ್ಟೆಂಟ್ ಕೊಬ್ಬರಿ ಪೌಡ್ರು ಸಿಗುತ್ತೆ. ಒಂದು 4 ಏಲಕ್ಕಿ ಇತ್ತಲ್ಲ ಅದನ್ನು ಕುಟ್ಕೋತಾ ಇದ್ದೀನಿ. ಇವಾಗ ಸಕ್ಕರೆ ಪಾಕ ಕುದೀತಾ ಇದೆ. ಸಕ್ಕರೆ ಪಾಕ ಆಗಿದೆ. ಏಲಕ್ಕಿ ಕಾಯಿ ಹಾಕ್ಕೊಂಡ್ರೆ ಒಂದು 5 ನಿಮಿಷ ಕುದಿಸ್ಬಿಟ್ಟು ಆಫ್ ಮಾಡಿದ್ರೆ ಸಕ್ಕರೆ ಪಾಕ ಆಗುತ್ತೆ. ಏಲಕ್ಕಿ ಕಾಯಿನ ಕುಟ್ಕೋತಾ ಇದ್ದೀನಿ. ನೋಡಿ ಇವಾಗ ಹಾಕ್ಕೋತಾ ಇದ್ದೀನಿ ಕುಟ್ಟಿ. ಇವಾಗ ಇದು ರೆಡಿಯಾಗಿದೆ. ಒಂದು ಪ್ಲೇಟ್ ಮುಟ್ಬಿಟ್ಟು ಸೈಡ್ಗೆ ಇಡೋದ. ಇವಾಗ ಜಾಮೂನು ಉಂಡೆಗಳು ಮಾಡ್ಕೋಬೇಕು. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಉಂಡೆಗಳನ್ನ ಮಾಡ್ಕೊಳ್ಳಿ. ನಾನು ಮೀಡಿಯಮ್ ಸೈಜ್ ಮಾಡ್ಕೋತಾ ಇದ್ದೀನಿ, ದಪ್ಪನೂ ಬೇಡ ಸಣ್ಣನೂ ಬೇಡ ಅಂತ. ಈ ಸೈಜ್ ಮಾಡ್ಕೊಂಡಿದ್ದೀನಿ. ಒಂದು ಜಾಮೂನ್ ಪ್ಯಾಕೆಟ್ಗೆ ಒಂದು 25 ಜಾಮೂನ್ ಆಯ್ತದೆ ನಾನು ತೊಗೊಂಡಿರೋ ಜಾಮೂನ್ ಪ್ಯಾಕೆಟು. ಈಗ ಎಣ್ಣೆ ಕಾಯೋಕ್ಕೆ ಇಟ್ಟಿದೆ, ಎಣ್ಣೆ ಬಿಸಿ ಆಗಿದೆ. ಜಾಮೂನ್ನ ಫ್ರೈ ಮಾಡ್ಕೋತಾ ಇದ್ದೀನಿ.
ನೀಟಾಗಿ ಎಲ್ಲ ನೀಟಾಗಿ ಒಂದು ಸ್ಪೂನ್ ತಗೊಂಡು ಮಿಕ್ಸ್ ಮಾಡ್ಕೊತಾಯಿದ್ರೆ ಎಲ್ಲ ಕಡೆ ನೀಟಾಗಿ ಫ್ರೈ ಆಯ್ತದೆ. ನೋಡಿ ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಇವಾಗ ಇದೆಲ್ಲ ಫ್ರೈ ಆಗಿದೆ, ಎಲ್ಲ ಎತ್ಕೊಳ್ಳೋಣ. ಈ ಕಲರ್ ಬರಬೇಕು. ಆವಾಗ ಜಾಮೂನು ಒಳಗಡೆನೂ ಬೆಂದಿರುತ್ತೆ, ಚೆನ್ನಾಗೂ ಇರುತ್ತೆ. ಇವಾಗ ಸಕ್ಕರೆ ಪಾಕ ಮಾಡಿಟ್ಕೊಂಡಿದ್ವಲ್ಲ ಅದರಲ್ಲಿ ಹಾಕ್ಬಿಟ್ಟು ಮುಚ್ಚಿಟ್ಬಿಡ್ಬೇಕು. ಒಂದು 15 ನಿಮಿಷ ಮುಚ್ಚಿಡಿ. ನೀಟಾಗಿ ಪಾಕ ಎಲ್ಲ ಹೀರ್ಕೊಳ್ಳುತ್ತೆ ಜಾಮೂನು. ಬಿಸಿ ಬಿಸಿ ಇರಬೇಕು, ಪಾಕನೂ ಬಿಸಿ ಇರಬೇಕು. ಇವಾಗ ಜಾಮೂನು ನಾವು ತೆಗೆದ ತಕ್ಷಣ ಹಾಕ್ಬೇಕು, ಅವಾಗ ಬೇಗ ಹೀರ್ಕೊಳ್ಳುತ್ತೆ, ಚೆನ್ನಾಗೂ ಸಾಫ್ಟಾಗೂ ಬರುತ್ತೆ. ಆರೋದ್ಮೇಲೆ ಹಾಕಿದ್ರೆ ಅದು ಪಾಕ ಸರಿಯಾಗಿ ಹೀರ್ಕೊಳ್ಳಲ್ಲ, ಆಮೇಲೆ ಗಟ್ಟಿಯಾಗಿ ಇರುತ್ತೆ, ಚೆನ್ನಾಗೂ ಇರಲ್ಲ ಅಷ್ಟೊಂದು. ಒಂದು 15 ನಿಮಿಷ ಮುಚ್ಚಿ ಹಂಗೆ ಇಟ್ಬಿಡಬೇಕು. ಅದೇ ಜಾಮೂನು ರಸ ಎಲ್ಲ ನೀಟಾಗಿ ಒಳಗಡೆ ಎಲ್ಲ ಸ್ಮೂತಾಗಿ ರಸ ಎಲ್ಲ ಹಿಡ್ಕೊಂಡಿರುತ್ತೆ. ಇವಾಗ ನೋಡಿ ಚೆನ್ನಾಗಿ ಸ್ಮೂತಾಗಿ ಆಗಿದೆ ಜಾಮೂನು ಎಲ್ಲ ತೆಗೆದು ಒಂದು ಪ್ಲೇಟಲ್ಲಿ ಹಾಕೋತಾ ಇದ್ದೀನಿ ಜಾಮೂನುಗಳನ್ನ. ಫುಲ್ಲು ಸಾಫ್ಟಾಗಿ ಚೆನ್ನಾಗಾಗಿದೆ. ಸೇಮ್ ನಾವು ಬೇಕ್ರಿಗಳಲ್ಲೆಲ್ಲ ತಿಂತೀರಲ್ಲ ಅದೇ ಥರ ಇರುತ್ತೆ. ಟೇಸ್ಟು ಸಕ್ಕತ್ತಾಗಿರುತ್ತೆ. ಒಂದು ಸರಿ ಮನೇಲಿ ಟ್ರೈ ಮಾಡಿ ನೋಡಿ. ಮಕ್ಕಳು ಅಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಎಲ್ಲ ಒಂದು ಸ್ಪೂನ್ ತಗೊಂಡು ನೀಟಾಗಿ ಒಂದೊಂದಾಗೆ ತೆಗ್ದು ಹಾಕೋತಾ ಇದ್ದೀನಿ ಪ್ಲೇಟ್ಗೆ. ನೋಡಿ ಎಲ್ಲ ತೆಗ್ದು ಹಾಕ್ಕೊಂಡಿದ್ದೀನಿ. ಜಾಮೂನ್ ಅಂದರೆ ಎಲ್ಲರಿಗೂ ಇಷ್ಟಪಟ್ಟು ತಿಂತಾರೆ ಎಲ್ಲರೂ. ಈ ಥರ ಮಾಮೂಲಿ ಜಾಮೂನ್ ಮಾಡಿ ಬೇಜಾರಾದಾಗ ಈ ಥರ ಒಂದ್ಸತಿ ಡ್ರೈ ಜಾಮೂನ್ ಮಾಡಿ ನೋಡಿ, ಟೇಸ್ಟ್ ಸಖತ್ತಾಗಿರುತ್ತೆ. ಈ ಕೊಬ್ಬರಿ ಪುಡಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಇದರ ಮೇಲೆಲ್ಲ ಉದುರಿಸ್ಕೊತಾ ಇದ್ದೀನಿ. ಒಂದು ಜರಡಿ ತಗೊಂಡು ಅದರೊಳಗೆ ಹಾಕಿ ನೀಟಾಗಿ ಉದುರಿಸ್ಕೊತಾ ಇದ್ದೀನಿ. ನೀವು ಹಂಗೆ ಬೇಕಾದ್ರೆ ಹಾಕ್ಕೊಬೋದು. ನಾನು ಸ್ವಲ್ಪ ದಪ್ಪದು ಕೊಬ್ಬರಿ ಹಂಗೆ ಇತ್ತು ಮಿಕ್ಸಿಲಿ ರುಬ್ಬಿದಾಗ, ಅದಕ್ಕೇ ಹಿಂಗೆ ಹಾಕ್ಕೊತಾ ಇದ್ದೀನಿ. ಹಿಂಗೆ ಹಾಕ್ಕೊಂಡ್ರೆ ನೀಟಾಗಿ ಸಣ್ಣದಾಗಿರೋದು ಮಾತ್ರ ಜಾಮೂನ್ ಮೇಲೆ ಬೀಳುತ್ತೆ, ಚೆನ್ನಾಗಿರುತ್ತೆ ಆವಾಗ. ನೋಡಿ ಈ ಥರ ಉದುರಿಸ್ಕೊಳ್ಳಿ. ನೀಟಾಗಿ ಎಲ್ಲ ಜಾಮೂನ್ಗೂ ಕೊಬ್ಬರಿ ಆಗೋ ಥರ ಉದುರಿಸ್ಕೋಬೇಕು.
ಇವಾಗ ನೋಡಿ ಡ್ರೈ ಜಾಮೂನ್ ರೆಡಿಯಾಗಿದೆ. ಸಕ್ಕತ್ತಾಗಿ ಬಂದಿದೆ. ಸೇಮ್ ಬೇಕ್ರಿ ಸ್ಟೈಲ್ ಥರನೇ ಬಂದಿದೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.